ತುಂಬಾ ಇತ್ತು ಜನ. ಇಂಟರ್ವ್ಯೂ ಅಲ್ಲಿ ಗೊತ್ತಾಯ್ತು ಜನಕ್ಕೆ ರಾಜ್ಕುಮಾರ್ ಹೊರಗಡೆ ಬರಬೇಕು, ರಾಜ್ಕುಮಾರ್ ಮತ್ತೊಂದು ಅದು ಇದು ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯ. ಆದ್ರೆ ಎಲ್ಲಾ ವಿಧವಾದ ಪಾತ್ರಗಳನ್ನ ನಮ್ಮ ಈ ಚಿತ್ರರಂಗ ರಾಜ್ಕುಮಾರ್ನ ಕೈನಲ್ಲಿ ಮಾಡಿಸಿದೆ. ಕನ್ನಡಕ್ಕಂತೂ ಇವರು ಕಲ್ಚರಲ್ ಐಕಾನ್, ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ವರನಟ, ಗಾನ ಗಂಧರ್ವ, ರಸಿಕರ ರಾಜ, ಕನ್ನಡ ಕಂಠೀರವ. ಹೀಗೆ ಅಭಿಮಾನಿಗಳು ಪ್ರೀತಿಯ ಬಿರುದುಗಳನ್ನ ಕೊಟ್ಟು ಆರಾಧಿಸುತ್ತಿರುವಂತಹ ಕನ್ನಡದ ಅಣ್ಣವರು. ನಾವೆಲ್ಲ ನಮ್ದೆಲ್ಲ ಒಂದು ಜಾತಿ, ಕಲಾವಿದರ ಜಾತಿ ಎಲ್ಲ, ನಾವೆಲ್ಲ ಅಂತಂದ್ರು. ಅವರೆಷ್ಟು ಮೇಲಕ್ಕೆ ಹೋದ್ರೆ ಅಷ್ಟು ಆನಂದ ನನಗೆ. 24 ಏಪ್ರಿಲ್ 1929 ದೊಡ್ಡ ಗಾಜನೂರಿನಲ್ಲಿ ಇವರ ಜನನವಾಗುತ್ತೆ. ಮರಗಿಡಗಳಿಂದಾನು, ಪೈರು ಪಚ್ಚೆಗಳಿಂದಾನು, ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರುವ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ತಂದೆ ಪುಟ್ಟಸ್ವಾಮಯ್ಯ ಹಾಗೂ ತಾಯಿ ಲಕ್ಷ್ಮಮ್ಮ ರಂಗಭೂಮಿ ಕಲಾವಿದರಾಗಿರ್ತಾರೆ. ಪುಟ್ಟಸ್ವಾಮಯ್ಯ ಅವರು ಕಂಸ, ರಾವಣ, ಹಿರಣ್ಯಕಶಿಪು ಸೇರಿದಂತೆ ಪೌರಾಣಿಕ ಪಾತ್ರಗಳಲ್ಲಿ ಮಿಂಚುತ್ತಿರ್ತಾರೆ. ತಂದೆಯವರ ನಟನೆ ನೋಡುತ್ತಾ ಬೆಳೆದಂತಹ ಮುತ್ತುರಾಜ್ 8ನೇ ತರಗತಿಯಲ್ಲೇ ಶಾಲೆಯನ್ನ ತೊರೆದು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಲು ಮುಂದಾಗ್ತಾರೆ. ತಂದೆಯವರ ಜೊತೆಗೆ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಯಲ್ಲಿ ನಟನೆ ಮಾಡ್ತಿರ್ತಾರೆ. 1953ರಲ್ಲಿ HLN ಸಿಂಹ ಅವರು ಚಿತ್ರಕ್ಕೆ ಹೊಸ ನಟನನ್ನ ಹುಡುಕುವ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಿಂಹ ಅವರ ಕಣ್ಣಿಗೆ ಬೀಳ್ತಾರೆ. ಯಾವುದೋ ದೇವರು ಈ ಕಲ್ಲೇ, ಕಲ್ಲು, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಂತೂ ಇಲ್ಲವೇ ಇಲ್ಲ. ಬೇಡರ ಕಣ್ಣಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಅಭಿನಯಿಸಿದಂತಹ ಮೊದಲ ಚಿತ್ರ. ಸರಿ ಕರ್ಕೊಂಡು ಹೋಗಿ ನಮಗೆ ಟೆಸ್ಟ್ ಎಲ್ಲ ಮಾಡಿ ಬಣ್ಣ ಗಿಣ್ಣ ಎಲ್ಲ ಹಾಕಿ, ಸರಿ ನಾಟಕದ ಕುಣಿತ ಗೊತ್ತಿದೆಯಲ್ಲ, ಸಿನಿಮಾದಲ್ಲಿ ಹೇಗಿರ್ಬೇಕು ಒಂದು ನಿಗದಿ ಮಾಡತಕ್ಕಂತಹ ಸ್ಥಳ ಇರುತ್ತೆ. ಅಷ್ಟರಲ್ಲೇ ನಾವು ಎಲ್ಲ ಪ್ರತಿಯೊಂದನ್ನು ಅಭಿನಯ ಮಾಡಿ ತೋರಿಸ್ಬೇಕು. ನಾಟಕದಲ್ಲ ಕೈ ಎಲ್ಲ ಅದು ಇದೆಲ್ಲ ಬೀಸ್ಕೊಂಡು ಜೋರಾಗಿ ಬಾಯಿಗೆ ಎಲ್ಲ ಬಿಟ್ಕೊಂಡು ಕೈಗಿಂಡ ದಪ್ಪನಾಗಿ ಆರಿಸ್ಕೊಂಡು ಮಾತಾಡು, ಈ ತರ ನಮ್ಮದು. ಸರಿ ಈ ನವರಸಗಳೆಲ್ಲ ತೋರಿಸ್ಬೇಕಂತ ಕ್ಯಾಮರಾ ಮುಂದೆ ನಾವು ಒಂದೊಂದನ್ನು ಮಾಡಿ ಮಾಡಿ ತೋರಿಸ್ಬೇಕದನ್ನ. ಆ ತರ ಎಲ್ಲ ಮಾಡಿಸಿ ಏನೋ ನಾನು ಅದನ್ನ ನೋಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಇದರ ಒಂದು ಇದನ್ನ ನಿಮಗೆ ತಿಳಿಸ್ತೀವಿ ಒಂದು 8 ದಿವಸದಲ್ಲಿ. 8 ದಿವಸ ಆಗಿ 15 ದಿವಸ ಆದ್ರೂ ಗೊತ್ತಾಗ್ಲಿಲ್ಲ. ಆಮೇಲೆ 15 ದಿವಸದ ಮೇಲೆ ಒಂದು ಪತ್ರ ಬಂತು, ಈ ತರ ನಿಮ್ಮನ್ನ ಮೂವಿ ಟೆಸ್ಟ್ ನಲ್ಲಿ ಮಾಡಿ ನೋಡಿದ್ದು, ಸ್ಕ್ರೀನ್ ಮಾಡಿ ನೋಡಿ ನಮ್ಮ ಚೆಟ್ಟಿಯಾರ್ ಅವರು ಹಾಗೂ ಡೈರೆಕ್ಟರ್ ಇವರೆಲ್ಲ ನೋಡಿ ನೀವು ಈ ಪಾತ್ರಕ್ಕೆ ಸಿಂಹ ಸಿಂಹ ಅವರಲ್ವಾ ಆಯ್ಕೆ ಆಗಿದ್ದೀರಿ ಅಂತ. 1942ರ ಭಕ್ತ ಪ್ರಹ್ಲಾದದಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ. 1952ರ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಅಗಸ್ತ್ಯ ಮುನಿಗಳ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ. ಆದರೆ ನಾಯಕ ನಟನಾಗಿ ಬೆಳ್ಳಿ ತೆರೆಯಲ್ಲಿ ಮಿಂಚಿದ್ದು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ. ತುಂಬಾ ಇತ್ತು ಜನ. ಇಂಟರ್ವ್ಯೂ ಅಲ್ಲಿ ಗೊತ್ತಾಯ್ತು ಜನಕ್ಕೆ ರಾಜ್ಕುಮಾರ್ ಹೊರಗಡೆ ಬರಬೇಕು, ರಾಜ್ಕುಮಾರ್ ಬರಬೇಕು, ರಾಜ್ಕುಮಾರ್ ಮುಖ ತೋರಿಸಬೇಕು ಅಂತ ಎಲ್ಲ ಕೂಗ್ಕೋತಾ ಇದ್ದಾರೆ. ನನಗೆ ಹೆದರಿಕೆಯಲ್ಲಿ ಬೈತಾರೋ ಏನೋ ಈ ತರ ಅವತಾರ ಅಂತ. ಹಿಂದೆ ನಾಟಕದ ಕಂಪ್ನಿಲಿ ಕೋಳಿ ಕಳ್ಳ ಅಂತ ಕೂಗೋರು ಜನ. ಹೆಚ್ಚು ಕಮ್ಮಿ ಪಾರ್ಟ್ ಮಾಡೋರು ಹೆಚ್ಚು ಮಿಸ್ಟೇಕ್ ಮಾಡಿದ್ರೆ ಕೋಳಿ ಕಳ್ಳ ಅಂತ ಕರೆಯೋರು. ಆ ತರ ಏನಾದ್ರು ಕರಗಿದ್ಬಿಟ್ರೆ ಏನಪ್ಪ ಮಾಡ್ಲಿ ಅಂತ ನನಗೆ. ಆಮೇಲೆ ಹೋದ್ರೆ ಎಲ್ಲ ಕ್ಲಾಪ್ ಹೊಡೆದು ತುಂಬಾ ಚೆನ್ನಾಗಿ ಮಾಡಿದಿರಿ, ನೀವು ಬಹಳ ಚೆನ್ನಾಗಿ ಮಾಡಿದಿರಿ, ನಿಮ್ ಬಾಯಿನಲ್ಲಿ ಬರೋ ಶಬ್ದಗಳನ್ನ ಕೇಳಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ ಅಂತ. ನನಗೆ ಬಾಯಿ ಕಟ್ಟೋಗ್ಬಿಡ್ತು, ಏನ್ ಮಾತಾಡ್ಬೇಕು ನನಗೆ ಲೆಕ್ಚರ್ ಮಾಡೋದು ಗೊತ್ತಿಲ್ಲ. ಅವತ್ತು ಏನ್ ಹೇಳೋಕ್ಕೂ ನನ್ಗೆ ಗೊತ್ತಾಗ್ತಾ ಇಲ್ಲ. ಒಂಥರ ದುಃಖ ಬಂದಂಗೆ ಆಗ್ಬಿಡ್ತು ನನಗೆ. ಅನಂತರ ಆಗಿದ್ದು ಇತಿಹಾಸ. 205ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಣ್ಣವರು ಅಭಿನಯಿಸ್ತಾರೆ. ಭಾಗ್ಯದ ಬಾಗಿಲು ಇವರ 100ನೇ ಚಿತ್ರ, ದೇವತಾ ಮನುಷ್ಯ ಇವರ 200ನೇ ಚಿತ್ರ ಹಾಗೂ ಶಬ್ದವೇದಿ ಇವರು ನಟಿಸಿದಂತಹ ಕೊನೆಯ ಚಿತ್ರ.
ನಟನೆಯ ಜೊತೆಯಲ್ಲೇ ಅದ್ಭುತ ಗಾಯಕರಾಗಿಯೂ ಅಣ್ಣವರು ಕನ್ನಡಿಗರಿಗೆ ಚಿರಪರಿಚಿತ. 1956ರ ಓಹಿಲೇಶ್ವರ ಚಿತ್ರದಲ್ಲಿ ಓಂ ನಮಃ ಶಿವಾಯ ಹಾಡಿನ ಮೂಲಕ ಹಾಡುಗಾರರಾಗಿ ಪಾದಾರ್ಪಣೆ ಮಾಡ್ತಾರೆ. ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ತುಂಬಿತು ಮನವ ಅನ್ನುವ ಡ್ಯುಯೆಟ್ ಹಾಡಿಗೂ ಕಂಠ ನೀಡ್ತಾರೆ. ಆದರೆ ಇವರು ಪೂರ್ಣ ಪ್ರಮಾಣದ ಗಾಯಕರಾಗಿ ಗುರುತಿಸಿಕೊಂಡದ್ದು 1974ರ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಹಾಡಿನ ಮೂಲಕ. ಇವರ 35 ಚಿತ್ರಗಳು 58 ಬಾರಿ 9 ಭಾಷೆಗಳಲ್ಲಿ ರೀಮೇಕ್ ಆಗುತ್ತೆ. ಇವರು ಬಾಂಡ್ ಶೈಲಿಯ ಚಿತ್ರಗಳಲ್ಲಿ ಅಭಿನಯಿಸಿದಂತಹ ಮೊದಲ ನಟ. ಫೋರ್ಬ್ಸ್ ಅವರ 25 ಅತ್ಯುತ್ತಮ ಅಭಿನಯಗಳ ಲಿಸ್ಟ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಿತ್ರದ ಅಭಿನಯ ವಿಶೇಷ ಸ್ಥಾನವನ್ನ ಪಡೆದುಕೊಳ್ಳುತ್ತೆ. 1983ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ. 1985ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಕೆಂಟಕಿ ಕರ್ನಲ್ ಪ್ರಶಸ್ತಿಯನ್ನ ನೀಡುತ್ತೆ. ನಾದಮಯ ಈ ಲೋಕವೆಲ್ಲ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಹಿನ್ನೆಲೆ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತಹ ಭಾರತದ ಏಕೈಕ ನಟ ಅನ್ನುವ ಹೆಗ್ಗಳಿಕೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಪಾತ್ರವಾಗ್ತಾರೆ. 1995ರಲ್ಲಿ ಜೀವಮಾನ ಸಾಧನೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. 73ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, 76ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, 1992ರಲ್ಲಿ ಕರ್ನಾಟಕ ರತ್ನ, 1999ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ, 2002ರಲ್ಲಿ NTR ರಾಷ್ಟ್ರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. 24 ಏಪ್ರಿಲ್ 2017ರಲ್ಲಿ ಗೂಗಲ್ ತನ್ನ ಡೂಡಲ್ ಅನ್ನ ಬದಲಾಯಿಸಿ ಗೌರವ ಸೂಚಿಸುತ್ತೆ. 12 ಏಪ್ರಿಲ್ 2006ರಂದು ತಮ್ಮ 76ನೇ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೊನೆ ಉಸಿರೆಳಿತಾರೆ.